ಅಂದರೆ ಏನು ಅನ್ನುವಂತಹ ಕುತೂಹಲಕ್ಕೆ ನಿಮ್ಮ ಪಾತ್ರದ ಮುಖಾಂತರ ಯಾವ ರೀತಿ ಉತ್ತರ ಸಿಗ್ಬೋದು ಅನ್ನೋದು. ಸರ್, ಇದು ಅಫ್ಕೋರ್ಸ್ ನಾನು ಒಂದು ಎಲ್ಲ ಜಾನರ್ಸ್ ಇರೋ ಒಂದು ಸಿನಿಮಾ. ನಿಮಗೆ ಒಂದು ರೊಮ್ಯಾಂಟಿಕ್, ಒಂದು ಲವ್ ಸ್ಟೋರಿ ಬರುತ್ತೆ, ಕ್ರೈಮ್ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ. ಸೊ ಇದು ಒಂದಂತಾನೆ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ಪ್ಯಾಕೇಜ್ ಆಫ್ ಡಿಫ್ರೆಂಟ್ ಜಾನರ್ಸ್ ಅಂತ ಹೇಳ್ಬೋದು ರಾಧೆಯ. ಎಸ್, ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಅಜಯ್ ರಾವ್ ಸರ್ ಸಾಕಷ್ಟು ಅಂದರೆ ಎಫರ್ಟ್ ಹಾಕಿದರು. ಸೊ ಆ ಘಟನೆ ಬಗ್ಗೆ ಹೇಳುವಂಥದ್ದು. ಐ ಥಿಂಕ್ ಫೈಟ್ ಸೀಕ್ವೆನ್ಸ್ ಎಲ್ಲ ನಾನೇ ಅವ್ರಿಗೆ ಆ್ಯಕ್ಚುಲಿ ಕೂತ್ಕೊಂಡು ಹೇಳ್ತಿದ್ದೆ, ಸರ್ ನೀವು ಹೆಂಗೆ ಶೂಟ್ ಮಾಡ್ತಿದ್ದೀರಾ ಅಂತ. ಅವ್ರಿಗೆ ಕಾಲ್ದು ಒಂದು ಸ್ವಲ್ಪ ಇದೆ, ಯಾರಿಗೂ ಗೊತ್ತಿಲ್ಲ, ಈ ಜಸ್ಟ್ ಅಂಡರ್ವೆಂಟ್ ಸರ್ಜರಿ. ಆ ಶೂಟಿಂಗ್ ಟೈಮಲ್ಲಿ ಅವರು ಕಾಲ್ ಪೇನ್ ಇತ್ತು ಅವ್ರಿಗೆ. ನಾನೇ ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ಸರ್ ಹೆಂಗೆ ಮಾಡ್ತಿದ್ದೀರಾ ಅಂತ. ಅದೇ ಪೇನ್ ಇಟ್ಕೊಂಡು ಅವರು ಸರ್ಜರಿದ ಮುಂಚೆ, ಐ ಥಿಂಕ್ 1 ವೀಕ್ ಮುಂಚೆ ಏನೋ ಫೈಟ್ ಸೀಕ್ವೆನ್ಸ್ನ ಮಾಡಿದ್ದಾರೆ. ಐ ಥಿಂಕ್ ದ್ಯಾಟ್ ವಾಸ್, ಯಾರೂ ಮಾಡಲ್ಲ ಸರ್ ಅದನ್ನು ಆ ಕ್ಯಾಪ್ ಹಾಕ್ಕೊಂಡು ಏನೇನೋ ಮಾಡಿಸಿ. ಆ್ಯಂಡ್ ಫೈಟ್ ಸೀಕ್ವೆನ್ಸ್ ಇಸ್ ನಾಟ್ ಈಸಿ, ಇಟ್ ಇಸ್ ರಿಸ್ಕಿ ಅಲ್ವಾ. ನಾವೇ ಕೂತ್ಕೊಂಡು, ಸರ್ ಯಾಕೆ ಸರ್ ಮಾಡ್ತಿದ್ದೀರಾ ನೀವು, ಇದು ಮುಗಿಸ್ಕೊಂಡು ಒಂದು ಬ್ರೇಕ್ ತಗೋಬೋದಿತ್ತಲ್ಲ ಅಂತ. ಇಲ್ಲ, ಬಟ್ ಇಷ್ಟು ಸಿನಿಮಾ ಮೇಲೆ ಇರೋ ಪ್ರೀತಿ ಅವ್ರಿಗೆ, ಐ ಥಿಂಕ್ ಐ ಸಾ ಇಟ್ ಇನ್ ದಿಸ್ ಫಿಲ್ಮ್. ಮತ್ತು ಸಖತ್ ನಾಲೆಜಬಲ್ ಪರ್ಸನ್ ಅವರು. ನಾವು ಶೂಟಿಂಗ್ ಆದಮೇಲೆ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಈ ಪ್ರಮೋಷನ್ಸ್ ಅಂತೆ ಇದು ಅಂತೆ, ಏನು ಅವರಿಂದ ಕಲಿಯೋದು ಅಷ್ಟಿದೆ. ಆ್ಯಂಡ್ ವೆರಿ ವೆರಿ ಪ್ಯಾಷನೇಟ್ ಪರ್ಸನ್ ಸರ್. ನಾವು ಸ್ಪೆಷಲಿ ಆ ಕಾಲು ನೋವಲ್ಲಿ ಅವ್ರು ಫೈಟ್ ಮಾಡಿರೋದಿದೆ ಗೊತ್ತಾ, ಈ ಹ್ಯಾಡ್ ಎಕ್ಸ್ಟ್ರೀಮ್ ಪೇನ್. ಆ ಟೈಮಲ್ಲಿ ಫೈಟ್ ಮಾಡಿರೋದಿದೆ. ಆ್ಯಂಡ್ ದಟ್ ಟು ವಿತ್ ಅ ಸ್ಮೈಲ್. ಏನು ಅಯ್ಯೋ ನಂಗೆ ನೋವಾಗ್ತಿದೆ, ಕ್ರಿಬ್ ಮಾಡೋದೆಲ್ಲ ಏನಿಲ್ಲ, ಅಷ್ಟು ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿನೇ ಮುಗಿಸಿದ್ದಾರೆ ಅವರು. ಅದಾದಮೇಲೆ ಐ ಥಿಂಕ್ ಇವೆಂಟ್ ಫಾರ್ ಸರ್ಜರಿ. ಸ್ಪೆಷಲಿ ಅಮೃತ ಪಾತ್ರದ ಮುಖಾಂತರ ರಾಧೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಸೊ ಅಂದರೆ ಎಷ್ಟು ಶೇಡಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ರಿ ಈ ಸಿನಿಮಾದಲ್ಲಿ? ಸರ್ ಅದು ಒಂದೇ, ಐ ಥಿಂಕ್ 2 ಶೇಡ್ ಇಲ್ಲ, ಒಂದೇ ಶೇಡ್ ಅಲ್ಲ ಸರ್, ಥ್ರೂ ಔಟು ಒಂದೇ ಶೇಡ್ ಬರುತ್ತೆ. ಅದೇ ಒಂದು ಬಿಫೋರ್ ಮ್ಯಾರೇಜ್ ಒಂದು ಇರುತ್ತೆ, ಆಫ್ಟರ್ ಮ್ಯಾರೇಜ್ದು ಒಂದು ಇಷ್ಟು ಅಂತ ಸೀಕ್ವೆನ್ಸ್ ಇರುತ್ತೆ. ಅದು ಬಿಟ್ಟರೆ ಆ್ಯಂಡ್ ಎನದರ್ ಥಿಂಗ್ ವೆರಿ ಸ್ಪೆಷಲ್ ಇನ್ ದಿಸ್ ಇಸ್, ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದಂತಾನೆ ಇಟ್ ಈಸ್ ರಾಧೆಯ. ನಾನು ಫಸ್ಟ್ ಕಾಣಿಸ್ಕೊಂಡು ಅಂದರೆ ಮತ್ತೆ ಕ್ಯಾಮ್ರಾ ಫೇಸ್ ಮಾಡಿರೋದೇ ನಾನು ರಾಧೆಯದಲ್ಲಿ. ಸೊ ಅದೂ ಆಫ್ಟರ್ ಮ್ಯಾರೇಜ್ ಸೀಕ್ವೆನ್ಸೇ ಶೂಟ್ ಮಾಡಿರೋದು ನನ್ನ ಮದುವೆ ಆದಮೇಲೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪೆಷಲ್. ಅದನ್ನು ಇದೆಲ್ಲರ ಜೊತೆಗೆ ಸದ್ಯಕ್ಕೆ ತೆರೆಗೆ ಬರ್ತಾ ಇರೋಂಥದ್ದು ರಾಧೆಯ ಜೊತೆಗೆ ಇವತ್ತು ಅಂದರೆ ಹಿರಿಯ ನಟರು ಹರೀಶ್ ರಾಯ್ ಅವರು ಇನ್ನಿಲ್ಲ ಅನ್ನುವಂಥದ್ದು. ಸಹಜವಾಗಿ ಅಂದರೆ ಒಂದಿಷ್ಟು ಪಾತ್ರಗಳ ಮುಖಾಂತರ ಅವ್ರು ನೋಡಿರ್ತೀರಿ, ಏನು ಹೇಳ್ತೀರಿ ಅನ್ನೋದು? ಫಸ್ಟ್ ನನಗೆ ಆ್ಯಕ್ಚುಲಿ ಇಲ್ಲಿ ಬರುವಾಗಲೇ ಈ ನ್ಯೂಸ್ ಸಿಕ್ತು ಸರ್, ವೆರಿ ಸ್ಯಾಡ್. ಏನು ಹೇಳೋಕ್ಕಾಗತ್ತೆ, ಜಸ್ಟ್ ಐ ಹೋಪ್ ಇಸ್ ಸೋಲ್ ರೆಸ್ಟ್ಸ್ ಇನ್ ಪೀಸ್ ಅಷ್ಟೇ. ಫೈನಲಿ ಸಿನಿಮಾದ ಬಗ್ಗೆ, ಸಿನಿಮಾ ನವೆಂಬರ್ 21 ರಿಲೀಸ್ ಆಗ್ತದೆ. ಇವಾಗವರೆಗೂ ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ ಹ್ಯಾವ್ ಬಿಕಮ್ ವೆರಿ ಇಂಟೆಲಿಜೆಂಟ್ ಸರ್. ಬಟ್ November 21 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಸಿನಿಮಾ ನೀವೇನು OTTಯಲ್ಲಿ ಕೂತ್ಕೊಂಡು ನೋಡೋದಕ್ಕಿಂತ ಥಿಯೇಟ್ರಲ್ಲಿ ಬಂದು ಈ ಇಡೀ ಸಿನಿಮಾನ ನೋಡಿ, ಐ ಆಮ್ ಶ್ಯೂರ್ ನೀವು ಎಂಜಾಯ್ ಮಾಡ್ತೀರಾ. ಅಜಯ್ ಸರ್ನ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಆ್ಯಂಡ್ ಥ್ರೂ ಔಟ್ ಇಡೀ ಸಿನಿಮಾ ನೀವೇನು ನೆಟ್ಫ್ಲಿಕ್ಸಲ್ಲಿ ಎಲ್ಲ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಈ ಥರ ಥ್ರಿಲ್ ಇರಬೇಕು, ಆ ಸಸ್ಪೆನ್ಸ್ ಇರಬೇಕು, ಅದನ್ನೇ ನಾವು ರಾಧೆಯದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಸಿನಿಮಾ ಹೋಗಿ ನೋಡಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಸೋನಾಲ್ ಮಂಟೇರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.